ದಾವಣಗೆರೆಯಲ್ಲಿ ಆ, 1990ನೇ ಇಸ್ವಿ ತನಕ ಬಹಳ ಚೆನ್ನಾಗಿ ದಾವಣಗೆರೆ ಟೆಕ್ಸ್ಟೈಲ್ ಮಿಲ್ಸ್ ಇತ್ತು. ಒಂದು 7 ಟೆಕ್ಸ್ಟೈಲ್ ಮಿಲ್ಸ್ ಇತ್ತು, ಮತ್ತು ಆಯಿಲ್ ಮಿಲ್ಸ್ ಇತ್ತು. 501 ಸೋಪ್ ಇಡೀ ಇಂಡಿಯಾಕ್ಕೆ ಇಲ್ಲಿಂದ ಹೋಗ್ತಾ ಇತ್ತು. ಆ ನಂತರದಲ್ಲಿ 90ನೇ ಇಸ್ವಿ ಆದ ನಂತರದಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ದಾವಣಗೆರೆಯಿಂದ ಒಂದು ಫ್ಯಾಕ್ಟ್ರಿಯೂ ಇಲ್ಲ ಈಗ. ದೊಡ್ಡ ದೊಡ್ಡ ಆಯಿಲ್ ಮಿಲ್ಸು, ಟೆಕ್ಸ್ಟೈಲ್ ಮಿಲ್ಸು ಎಲ್ಲ ದಾವಣಗೆರೆಯಿಂದ ಹೋಯಿತು. ರೆಗ್ಯುಲೇಟೆಡ್. ನನ್ನ ಹೆಸರು ರಾಜಶೇಖರ್ ಅಂತ. ಆ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ನಾನು ಕಾಂಟೆಸ್ಟ್ ಮಾಡಿದ್ದೇನೆ. ಆ, ಆ, ನನ್ನ ಗುರುತು ತುತ್ತೂರಿ, ಟ್ರಂಪೆಟ್. ಸೊ ಈ ಗುರುತಿಗೆ ನಾನು ತಗೊಂಡು ಎಲೆಕ್ಷನಲ್ಲಿ ನಿಂತಿದ್ದೇನೆ. ನಾನು ದಾವಣಗೆರೆಯಲ್ಲಿ ಸುಮಾರು 1979ರಿಂದ ನಾನು ಇಲ್ಲೇ ಯಾಕೆಂದರೆ ನಾನು ವಿದ್ಯಾಭ್ಯಾಸ ಮಾಡುವ ಕಾಲದಿಂದ ನೋಡ್ತಾ ಬಂದಿದ್ದೇನೆ. ಇಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಸರ್. ಆ್ಯಕ್ಚುಲಿ ಒಂದು ಕಾಲದಲ್ಲಿ ದಾವಣಗೆರೆ ವಿದ್ಯಾನಗರಿ ಅಂತಾರೆ. ಇಂತಹ ದಾವಣಗೆರೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಇರೋದು ಒಂದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್. ಯಾರೋ ದಾನಿಗಳು ಕೊಟ್ಟಿದ್ದು ಚಿಗಟೇರಿಯವರು. ಆ ಹಾಸ್ಪಿಟಲ್ಗೆ ಒಂದು ಸುಣ್ಣ ಇಲ್ಲ, ಬಣ್ಣ ಇಲ್ಲ, ಸರಿಯಾದ ಇಕ್ವಿಪ್ಮೆಂಟ್ಸ್. ಅದೇ ಹಾಸ್ಪಿಟಲ್ಸ್ ಇಲ್ಲಿ ಎಸ್ಟಾಬ್ಲಿಷ್ ಆದರೆ ಆಗುತ್ತಲ್ಲ. ಯಾಕೆ ಕಾರಣಗಳು ಗೊತ್ತಿಲ್ಲ. ಇಲ್ಲಿ ಬರಕ್ಕೆ ಕೊಡ್ತಿಲ್ಲ ಅನ್ನೋ ಸುದ್ದಿ. ಅನ್ಯಾಯ ಆಗ್ತಾ ಇದೆ, ಸಾಮಾಜಿಕ ನ್ಯಾಯ ಇಲ್ಲ. ಅದರಲ್ಲೂ ಅಲ್ಪಸಂಖ್ಯಾತರು 80,000 ಜನ ಅಂದಾಗ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಕ್ರೈಸ್ತರು ಕೂಡ ಒಂದು 15,000 ಅಂದಾಗ ಹೆಚ್ಚು ಕಡಿಮೆ ನಾವು 95,000 ಜನ ಸಂಖ್ಯೆ ಇದ್ದೇವೆ. ಮತ್ತು ಅದರಲ್ಲಿ ದಲಿತರು ಮತ್ತು ಇನ್ನು ಎಲ್ಲ ಅಹಿಂದ ವರ್ಗದವರು ಇದ್ದೇವೆ. ಇಷ್ಟು ಜನ ಇದ್ದು ನಮ್ಮನ್ನು ಕಡೆಗಣಿಸುವಾಗ ನಾವು ನೊಂದು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಈ ಕ್ಷೇತ್ರಕ್ಕೆ ಕಾಂಟೆಸ್ಟ್ ಮಾಡಿದ್ದೇವೆ. ಅದಕ್ಕಾಗಿ ನಮ್ಮ ದಾವಣಗೆರೆ ಬದಲಾವಣೆಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೇವೆ. ನನ್ನ ಗುರುತು ಬಂದು ತುತ್ತೂರಿ. ನನ್ನ ಹೆಸರು ರಾಜಶೇಖರ್ ಅಂತೇಳಿ. ನನ್ನ ಗುರುತು ತುತ್ತೂರಿ, ಕ್ರಮ ಸಂಖ್ಯೆ 20. ನನಗೆ ವೋಟ್ ಮಾಡಬೇಕಂತ ನಾನು ಮತದಾರರಲ್ಲಿ ಕೇಳ್ಕೊಳ್ತೇನೆ. ಯಾಕೆಂತಂದರೆ ಇವತ್ತು ದಾವಣಗೆರೆಯಲ್ಲಿ ಈ ವಿಷಯ ಬಂದ ಕೂಡಲೇ ಯಾವತ್ತು ಎಲೆಕ್ಷನ್ ಅನೌನ್ಸ್ ಆಯಿತೋ ಅವತ್ತೊಂದು ದೊಡ್ಡ ಬಿರುಗಾಳಿ ಎದ್ದೇಳ್ತು. ಅಲ್ಪಸಂಖ್ಯಾತರೆಲ್ಲ ಭಾಳ ನೊಂದು ಭಾಳ ಗಟ್ಟಿಯಾಗಿ ಸ್ವರ ಮಾಡಿದರು. ಆ ಸ್ವರ ಯಾಕೋ ದಿನೇ 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 ಕಡಿಮೆ ಆಗಿ ಈ ಬಂಡವಾಳಶಾಹಿಗಳು, ಹಣವಂತರು ಮತ್ತು ಈ ವಿಷಯಗಳಲ್ಲಿ ಅಧಿಕಾರದ ಆಸೆ ಲಾಲಸೆ ತೋರಿಸಿ ಎಷ್ಟೋ ಜನ ತಣ್ಣಗಾಗಿರೋದನ್ನು ನನಗೆ ಕಾಣಿಸ್ತಾ ಇದೆ. ನಾನು ಯಾರನ್ನ ತೀರ್ಪು ಮಾಡ್ತಾ ಇಲ್ಲ, ಆದರೆ ನಾನು ಒಬ್ಬ ಪ್ರಬುದ್ಧ ವ್ಯಕ್ತಿಯಾಗಿ ನಾನು ಇದನ್ನು ನೋಡುವಾಗ ಈ ಥರ ದುಃಖ ಅನಿಸುತ್ತೆ ಭಾಳ. ಯಾಕಂದರೆ ಕಾಂಗ್ರೆಸ್ನವರು ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ಫ್ಯಾಮಿಲಿಯಲ್ಲಿ ಆಗಲೇ 3-4 ತಲೆ. ನನಗೊಂದು ಆಶ್ಚರ್ಯ ಇರೋದಕ್ಕೆ, ಒಂದು ಆಫೀಸಲ್ಲಿ ಬಚ್ಚಿ DC ಕೆಳಗೆ ಆಫೀಸರ್ಸು, ಕೆಳಗಡೆ ಅವರೇ ಫ್ಯಾಮಿಲಿ ಇರೋವಂಥದ್ದು ವ್ಯವಸ್ಥೆ ಈ ಅಡ್ಮಿನಿಸ್ಟ್ರೇಷನ್ ಇದಿರಲ್ಲ. ಆದರೆ ಈ ರಾಜಕೀಯದಲ್ಲಿ ಅದ್ಯಾಕೋ ಗೊತ್ತಿಲ್ಲ, ಮನೆ ಮಂದಿ ಎಲ್ಲರೂ ಅವರೇ ಊರನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕನ್ನೋಂಥ ಈ ವ್ಯವಸ್ಥೆ ಬದಲಾಗಬೇಕಂತ ನಾನು ಬಯಸ್ತೇನೆ.